ಅಂಕಲ್ ಮಕ್ಳಿಗೆಲ್ಲ ಹೇಳೋದು ಒಂದೇ, ಈ ಸಲ ಕಪ್ ನಮ್ದೆ. CSK ಮ್ಯಾಚ್ ಅವರೆಲ್ಲ ಚಿತಾಲ್ ಪತಾಲ್ ಮನೆಗೆ ನಡೀತಾ ಇರಬೇಕು ಸರ್. ಪಕ್ಕಾ RCB ಈ ಸಲ ಬೆಂಗಳೂರಲ್ಲಿ ನಡೆಯುತ್ತೆ. ಸುನಾಮಿ ಸುಂಟರ್ ಗಾಳಿ ಯಾವುದೋ ಒಂದು ಸಲ ನಾವು ಬರಲ್ಲ ಅಂದಂಗೆ ಈ ಸಲನೂ RCB ಮಾತ್ರ ನಡೆಯುತ್ತೆ. ಕನ್ಫರ್ಮ್ ಇಲ್ಲ, ಯಾವ ನೀರಿಲ್ಲ. ನೀರು ಕೊಡೋಕ್ಕಾಗಿಲ್ಲ ಅಂದರೆ ಮಳೆ ಬರೋಕ್ಕಾಗಿಲ್ಲ, ಬರ ಇದ್ರೆ ಅಂದರೆ ಬೋರ್ವೆಲ್ ಹಾಕ್ಸ್ತೀವಿ. ಅವ್ರು RCB ಹೂ ಅಂದರೆ ನಾವು ಬೋರ್ವೆಲ್ ಹಾಕ್ಸೋಕ್ಕೂ ರೆಡಿ. ವಿರಾಟ್ ಕೊಹ್ಲಿ ಒಂದು ಮೆಸೇಜ್ ಹಾಕ್ಬಿಡ್ಲಿ, ನಾನು ಬರೋಕ್ಕಾಗ್ತಾ ಇಲ್ಲ, ಬೋರಲ್ಲಿ ಅಲ್ಲಿ ನೀರಿಲ್ಲ ಅಂತ. ನಾವು ಇವಾಗಲೇ ಬೋರ್ ಹಾಕ್ಸಕ್ಕೆ ರೆಡಿ. ಒಬ್ಬೊಬ್ಬ ಫ್ಯಾನ್ಸ್ ಕಡೆಯಿಂದ ಒಂದೊಂದು ರೂಪಾಯಿ ಕರೆಂಟ್ ಹಾಕಿದ್ರು. ಇವತ್ತು ನೈಟೇ ಬೋರ್ವೆಲ್ ಕೊಡ್ಸಕ್ಕೆ ರೆಡಿ. ಆದರೆ ವಿರಾಟ್ ಕೊಹ್ಲಿ ಬೋರ್ವೆಲ್ ಹಾಕ್ಸೋಕ್ಕೂ ರೆಡಿ. ವಿರಾಟ್ ಕೊಹ್ಲಿ ಒಂದೇ ಒಂದು ಮೆಸೇಜ್ ಹಾಕ್ಬೇಕಷ್ಟೇ, ಬಂದೇ ಬರ್ತಾರೆ. ವಿರಾಟ್ ಕೊಹ್ಲಿ ನಡೀತಾರೆ. ಇಲ್ಲಿ RCB ಮಾತ್ರ ಪಕ್ಕ ಮಿಸ್ ಇಲ್ಲ. ಚಿನ್ನಸ್ವಾಮಿ ಸ್ಟೇಡಿಯಮ್ಮು ತುಂಬುತ್ತೆ. ಡಾಕ್ಟರ್ ಬ್ರೋ ಮಾತ್ರ ಬಂದು ಲಾಗ್ ಮಾಡ್ತಾರೆ, ಫಿಕ್ಸು ಇದಂತೂ. ಬಂದು ಈ ಸಲ ಲಾಗ್ ಮಾಡ್ತಾರೆ. ಹೋದ ಸಲನೂ ಲಾಗ್ ಮಾಡಿದ್ರು, ಈ ಸಲ ಭಾರಿಯಾಗಿ ಲಾಗ್ ಮಾಡ್ತಾರೆ. ಈ ಸಲ RCB ಮಾತ್ರ ಕಪ್ ಹೊಡೆಯೋದು ಪಕ್ಕ. CSK ಮೇಲೆ ಚಿತಾಲ್ ಪತಾಲ್ ಮನೆಗೆ ನಡೀತಾ ಇರಬೇಕು. ಫಸ್ಟ್ನೇ ಮ್ಯಾಚು CSK ಮ್ಯಾಚ್ ಅವರೆಲ್ಲ ಚಿತಾಲ್ ಪತಾಲ್ ಮನೆಗೆ ನಡೀತಾ ಇರಬೇಕು. ನಾವು ಒಂದೇ ಒಂದು ಮ್ಯಾಚ್ ಕೊಟ್ರೆ ನೆಕ್ಸ್ಟ್ ಎಲ್ರು ಒನ್ ಮೋರ್ ಅನ್ಬೇಕು. ನಮ್ದು ನಾವು ನಿಮಗೆ ಕೊಟ್ಟ ಇದ್ರೆ ಚಟಾಪಟ ಹೋಯ್ತಾ ಇರ್ಬೇಕು. ನಾವು ಒಂದೇ ಒಂದ್ ಸತಿ ಕಪ್ ಹೊಡೆದ್ರೆ ನೆಕ್ಸ್ಟ್ ಎಲ್ರು ನಮ್ ಕಡೆ ಬಂದು ಅದಕ್ಕೆ ಹೋದ್ಸಲ ಎಲ್ಲ ಚಟಾಪಟ ಅಂತ ಮನೇಲಿ ಬೆಳ್ಳುಳ್ಳಿ ಚಟಾಪಟ ಅಲ್ಲಾಡ್ಸ್ಕೊಂಡು 2 ವರ್ಷ ಮನೇಲಿ ಕುಂತಿದ್ದು. 2 ವರ್ಷ. ಈ ಸಲ ಪಕ್ಕ RCB ಇದೆ ಕತೆ. ಕಪ್ಪು ಬೆಂಕಿ ಈ ಸಲ RCB ನಡೆಯುತ್ತೆ. RCB ಮಾತ್ರ ನಡೆಯುತ್ತೆ. ಇದ್ರಲ್ಲಿ ಯಾವುದೇ ಸೋರಿಸಿಲ್ಲ. ನನಗೆ ನೈಟ್ ಹೊತ್ತು ಅಮ್ಮ ಹೇಳಿ ಮಲಗಿಸ್ತಾರೆ ಕತೆ. ನಮ್ಮಮ್ಮ ಹೇಳಿ ಮಲಗಿಸ್ತಾರೆ ಕತೆ. ಈ ಸಲ RCB ಬೆಂಗಳೂರಲ್ಲಿ ನಡೆಯುತ್ತೆ. ಭಾರಿ RCB ನಡೆಯುತ್ತೆ. ಎಲ್ಲರಿಗೂ ಆಲ್ ದ ಬೆಸ್ಟ್. RCBಗೆ ಜೈ RCB. ಹೆಂಗೆ ಫ್ಯಾನ್ ನೋಡ್ರಿ, ಇಲ್ಲಿ CSK ಫ್ಯಾನ್ ಕೂಡ ಜೈ RCB ಅನ್ನೋ ಮಾತಂದ್ಮೇಲೆ ಒನ್ ಮೋರ್ ಇಲ್ಲ, ಚಟಾಪಟ ಅಷ್ಟೇ ಬೇಕಾಗಿರೋದು. ಒನ್ ಮೋರ್ ಎಲ್ಲ ಬೇಡ, ಚಟಾಪಟ ಅನ್ಕೊಂಡು ಈ ಸಲ ಮನೇಲಿ ಕುತ್ಕೋಬೇಕು. CSK RCB ಗೆದ್ದ ನಡೆಯುತ್ತೆ. ಯಾಕಂದರೆ ಅದು ಅಲ್ಲಿ ನಮ್ಮ ಬೆಂಗಳೂರಲ್ಲಿ ಅದು ಯಾವುದು ಏನದು ಅದೆಲ್ಲ ಅದು ಸ್ಟೇಡಿಯಂ ಗೊತ್ತು. ಅಂದರೆ ಯಾವುದೋ ಟೆಕ್ನಾಲಜಿ ಪ್ರಕಾರ ಅದು ಏನೇ ನೀರು ಅಂಶ ಇದು 10 to 20 ಮಿನಿಟ್ಸ್ ಒಳಗೆ ಡ್ರೈ ಆಗುತ್ತೆ. ಅದರಿಂದ ಏನೇ ಮಳೆ ಗಿಳೆ ಯಾವುದೇ ಇದಿದ್ರು ಅದಾಗಿ 20 ಮಿನಿಟ್ಸಿಗೆ ಮತ್ತೆ ರೀಪಾವನೆ ಮಾಡ್ತಾರೆ. ಅಲ್ಲ ಈ ಸಲ ನೀರಿನ ಅಭಾವ ಇದೆ. ನೀವು ನೋಡ್ತಾ ಇರ್ಬೋದು, ಎಲ್ಲ ಕಡೆ ನೀರಿನ ಪ್ರಾಬ್ಲಮ್ ತುಂಬ ಆಗಿದೆ. ಇದು ಕೂಡ IPL ಮ್ಯಾಚ್ ಬೆಂಗಳೂರಲ್ಲಿ ನಡೀದೇ ಇರೋದಕ್ಕೆ ಒಂದು ಕಾರಣ. ಸೊ ಇದ್ರ ಬಗ್ಗೆ ಏನು ಹೇಳ್ತೀರಾ? ಇಲ್ಲ ಮ್ಯಾಮ್, ಆ ಥರ ಯಾವುದೂ ಇಲ್ಲ. ಪಂದ್ಯ ಆದಮೇಲೆ ಅದು ನಡೀಲೇಬೇಕು. ಏನಕ್ಕೆ ಅಂದರೆ ಅದು BCCI ಅವರು ಇಂಥ ಕಡೆ ನಡೆಸಬೇಕು ಅಂತ ಹೇಳಿರ್ತಾರೆ. ಅದಾದಮೇಲೆ ಅಲ್ಲಿ ಏನೇ ಅನಾನುಕೂಲ ಇದ್ರೂ ಒಟ್ಟಿನಲ್ಲಿ ಪಂದ್ಯಗಳು ನಡೆಯುತ್ತೆ. ಅದರಲ್ಲಿ RCB ಪಂದ್ಯ ಅಂತ ಬೆಂಗಳೂರಲ್ಲಿ ನಡೀದೇ ಹೋದರೆ ಯಾವ ಅಭಿಮಾನನೂ ಸುಮ್ಮನೆ ಇರಲ್ಲ, ಎಲ್ಲರೂ ಹೊಚ್ಚಿಗೆದ್ದು ಬಿಡ್ತಾರೆ. ಈ ಸಲ ಕಪ್ ನಮ್ಮದೇ. ನೀವೇನು ಹೇಳ್ತೀರಾ ಸರ್? ಮಾಡಲೇಬೇಕು ಯಾಕಂದರೆ ಅವರು RCB ಎಲ್ಲ ಬೆಂಗಳೂರು ಟೀಮ್ ಅವರೇ ನಮಗೆ ಸಪೋರ್ಟ್ ಮಾಡಿಲ್ಲ ಅಂದರೆ, ಸಿದ್ದರಾಮಯ್ಯ ನಮ್ಮ ಕಡೆ ಇದ್ದು ಈ ಕರ್ನಾಟಕದಲ್ಲಿದ್ದು ಅವ್ರು ನಮಗೆ ಸಪೋರ್ಟ್ ಮಾಡಿಲ್ಲ ಅಂದರೆ ಈ ಬೆಂಗಳೂರಲ್ಲಿ ಇಕ್ಕಿದ್ರೆ ಏನು ತಪ್ಪಾಗುತ್ತೆ? ನೀರು ಪ್ರಾಬ್ಲಮ್ ಅಂದರೆ ಬಿಡಬೇಕು ಒಂದು ಸ್ವಲ್ಪ. ನಮ್ಮ ಇಂಡಿಯಾ ಅವರು ಕರ್ನಾಟಕದಲ್ಲಿರೋರು ಬಿಡ್ಬೇಕು ನೀರನ್ನ. ಯಾಕೆ ಬಿಡ? ಅವರೆಲ್ಲ ಇವಾಗ ದುಡ್ಡಿದೆ ಅಂತ ಆ ಥರ ಮಾಡ್ಕೋತಾರೆ. ಅದ್ರ ಬಗ್ಗೆ ನಮಗೇನು ಇಲ್ಲ ಈ ಸಲ ಕಪ್ ಯಾರ್ದು? ಈ ಸತಿ ಕಪ್ ನಮ್ಗೆ ಗೊತ್ತಿಲ್ಲ ಯಾರು ಗೆಲ್ತಾರೋ ಅವ್ರದ್ದು. RCB ಫ್ಯಾನ್ ಅಲ್ವಾ? ನಾನು RCB ಫ್ಯಾನ್ ಸ್ವಲ್ಪ. ಮತ್ತೆ ಹೇಳು, ಈ ಸಲ ಕಪ್ ನಮ್ದೇ. ಈ ಸಲ ಕಪ್ ನಮ್ಮದೇ. IPL ಮ್ಯಾಚ್ ಬೆಂಗಳೂರಲ್ಲಿ ನಡೆಯಲ್ವಂತೆ, ಇದ್ರ ಬಗ್ಗೆ ಏನು ಹೇಳ್ತೀರಾ? ಯಾವುದಾದ್ರು ರೀಸನ್ ಇಟ್ಕೊಂಡು ಬೆಂಗಳೂರು ನಡೆಯೋ ಮ್ಯಾಚ್ ಎಲ್ಲೆಲ್ಲೋ ಕರ್ಕೊಂಡೋದ್ರೆ ತಪ್ಪಲ್ಲ ಅದು. ಈಗ ಬೆಂಗಳೂರಲ್ಲಿ ನೀರಿನ ಪ್ರಾಬ್ಲಮ್ ಆಗಿದೆ ಅಲ್ವಾ, ಇದು ಕೂಡ ಒಂದು ರೀಸನ್ ಅಂತೆ. ನೀರಿನ ಪ್ರಾಬ್ಲಮ್ ಅಂತ ಅಲ್ಲಿಗೆ ತಗೊಂಡೋದ್ರೆ ನಮ್ಮ RCB ಮ್ಯಾಚ್ ಇಲ್ಲೇ ನಡಿಬೇಕು. ನಮಗೆ ಬೆಂಗಳೂರಲ್ಲಿ ಎಲ್ಲೆಲ್ಲ ತೊಗೊಂಡೋದ್ರೆ ನಮಗೆ ಅದು ತಗೊಳ್ಳಲ್ಲ ಅದನ್ನು ನಾವು. RCB ಫ್ಯಾನ್ಸ್ ಇರೋದೇ ಬೆಂಗಳೂರಲ್ಲಿ ಜಾಸ್ತಿ. ಆದ್ದರಿಂದ ಬೆಂಗಳೂರಲ್ಲೇ ಮಾಡಿಸ್ಬೇಕು ನಮ್ಮ RCB ಮ್ಯಾಚ್ನ. ಎಲ್ಲೆಲ್ಲೋ ಮಾಡಿಸಿದ್ರೆ ನಾವು ಬೆಂಗಳೂರಿರೋ ಅಲ್ಲಿ ತನಕ ಬಂದು ನೋಡೋಕ್ಕಾಗಲ್ಲ. ಅದಕ್ಕಂತ ಇಲ್ಲೇ ನಡೆಸಿದ್ರೆ ನಾವು ಆರಾಮಾಗಿ ಹೋಗಿ ನೋಡ್ಬೋದು. ಅದು ಬಿಟ್ಬಿಟ್ಟು ನೀರಿನ ಪ್ರಾಬ್ಲಮ್ ಅಂತ ರೀಸನ್ ಎಲ್ಲ ಹೇಳಿದ್ರೆ ಅದು ತಪ್ಪೇ ಆಗುತ್ತೆ. ನೀರಿಂದು ಕೂಡ ಒಂದು ಪ್ರಾಬ್ಲಮ್ ಆಗಿರ್ಬೋದು ಅಂತ ಹೇಳ್ತಿದ್ದಾರೆ. ಅದೆಲ್ಲ ಆಗಿರಲ್ಲ ಸುಮ್ಮನೆ ಏನೋ ಒಂದು ಮಾಡೋಕ್ಕಾಗಲ್ಲ ಅಂತ ಏನೋ ಒಂದು ಕಾರಣ ಹೇಳ್ತಾರೆ. ಏನೇ ಇರಲಿ, ಪ್ರಾಬ್ಲಮ್ ಏನೇ ಇರಲಿ ಅದು ತಗೊಳ್ಳಲ್ಲ. ಫಸ್ಟು ಮ್ಯಾಚ್ ಇಲ್ಲಿ ನಡೆಸಬೇಕು. ಪ್ರಾಬ್ಲಮ್ ಏನೇ ಇರಲಿ ಫೇಸ್ ಮಾಡೋದು ಇಲ್ಲಿ ಮಾಡಬೇಕು. ಅದನ್ನು ಬಿಟ್ಟು ಬೇರೆ ಕಡೆ ತೊಗೊಂಡ್ರೆ ಅದು ತಪ್ಪಾಗುತ್ತೆ. ನಮ್ಮ ಮ್ಯಾಚ್ ಇಲ್ಲೇ ಮಾಡಬೇಕು. RCB ಅಂದರೆ ಇಲ್ಲೇ ಇರಬೇಕು. ಬೆಂಗಳೂರೇ RCB. ಅದಕ್ಕೆ ಪಾಯಿಂಟೇ ಇದು ಬೆಂಗಳೂರು.
RCB ಪಾಯಿಂಟೇ ಬೆಂಗಳೂರು, ಅದು ಇಲ್ಲೇ ನಡಿಬೇಕು ಅಂತ ನಾವು ನೀವು ಆರ್ ಸಿ ಬಿ ಫ್ಯಾನಾ? ನಾವು ಪಕ್ಕಾ RCB ಫ್ಯಾನ್ ಇದ್ದೀವಿ. ಕಪ್ ನಮ್ಮದೇ, ಈ ಸಲ ಕಪ್ ನಮ್ಮದೇ. ನಿಮ್ಮ ಹೆಸರು? ಮಂಜುನಾಥ್ ಅಂತ. ನಿಮ್ಮ ಹೆಸರು? ಶಶಿಕುಮಾರ್ ಅಂತ. ಬೆಂಗಳೂರಲ್ಲಿ IPL ಪಂದ್ಯಗಳು ನಡೆಯಲ್ವಾ? ನಮ್ಮ ಕೈಯಲ್ಲಿಲ್ಲಲ್ಲ ಮ್ಯಾಮ್, ಅದು ಆರ್ಗನೈಸರ್ಸ್ ಹತ್ರ ಇರೋದು. ನಡೆದ್ರೆ ಚೆನ್ನಾಗಿರುತ್ತೆ, ಯಾಕಂದರೆ ಬ್ಯಾಂಗ್ಳೂರು ಫ್ಯಾನ್ಸ್ ಇರ್ತಾರಲ್ಲ, ಅವರು ಆ ಸ್ಟೇಡಿಯಂ ಎಕ್ಸ್ಪೀರಿಯನ್ಸ್ ಎಂಜಾಯ್ ಮಾಡಬೇಕಂತ ಅವ್ರಿಗೂ ಅನಿಸುತ್ತೆ. ವಿನ್ನಿಂಗ್ ಆ್ಯಂಡ್ ಲೂಸಿಂಗ್ ಇಸ್ ಅ ಪಾರ್ಟ್ ಆಫ್ ಸ್ಪೋರ್ಟ್. ಆದರೂ ಆ ಸೆಲೆಬ್ರೇಷನ್ ಅನ್ನೋದು ಇರುತ್ತಲ್ಲ, ನಮ್ಮ ಫೇವ್ರೆಟ್ ಪ್ಲೇಯರ್ ಬರೋದು, ಅವರು ಚೆನ್ನಾಗಿ ಆಡೋದಲ್ಲ ನೋಡುವಾಗ ಒಂದು ಸಂತೋಷ ಇರುತ್ತೆ. ಸೊ ನಡೆದ್ರೆ ಚೆನ್ನಾಗಿರುತ್ತೆ ಅನ್ನೋದು ನನ್ನ ಒಪಿನಿಯನ್ ಮ್ಯಾಮ್. ನಡೆಯುತ್ತಾ ನಡೆಯಲ್ವಾ ಅನ್ನೋದು ಆರ್ಗನೈಸರ್ಸ್ ಕೈಯಲ್ಲಿರೋದು. ರಾಜಧಾನಿ ಬೆಂಗಳೂರಲ್ಲಿ ಜಲಕಂಟಕ ಇದೆ, ನೀರಿನ ಅಭಾವ ಇರೋದ್ರಿಂದ ಮ್ಯಾಚ್ ಇಲ್ಲಿ ನಡೆಯಲ್ಲ ಅಂತ ಸುದ್ದಿ. ಇದ್ರ ಬಗ್ಗೆ ಏನು ಹೇಳ್ತೀರಾ? ವಾಟರ್ ಪ್ರಾಬ್ಲಮ್ ಇರೋದ್ರಿಂದ ನಡೆಯಲ್ವಂತೆ ಇಲ್ಲಿ. ಇದು ಅಫಿಷಿಯಲ್ ನ್ಯೂಸಾ ಮ್ಯಾಮ್? ವಾಟರ್ ಪ್ರಾಬ್ಲಮ್ ಆಗಿದೆ ಅಂತ ಗೊತ್ತಿದೆ, ನ್ಯೂಸಲ್ಲಿ ನೋಡಿದ್ದೀನಿ. ಸೊ ಅದಕ್ಕೆ IPL ನಡೆಸಲ್ಲ ಅಂತಾರ ಅಂತ ಸುದ್ದಿ. ಇದ್ರ ಬಗ್ಗೆ ನೀವೇನು ಹೇಳ್ತೀರಾ? ಅರೇಂಜ್ ಮಾಡ್ತಾರೆ ಅನ್ಕೋತೀನಿ ಮ್ಯಾಮ್. ಯಾವುದ್ಯಾವುದೋ ಕಾರ್ಪೊರೇಟ್ ಕಂಪನಿ ಎಲ್ಲ ಎಷ್ಟೋ ನೀರು ಏನೇನಕ್ಕೋ ಯೂಸ್ ಮಾಡುತ್ತೆ. ಸ್ಪೋರ್ಟು ಒಂದು ಜನರೇಷನ್ ನೋಡಿ ಇನ್ಸ್ಪೈರ್ ಆಗೋದಲ್ವಾ. ಸೊ ಇದು ಒಳ್ಳೆ ವಿಷಯ, ನಡೆಸಬೇಕು, ಆಗುತ್ತೆ ಅನ್ಕೋತೀನಿ ಮ್ಯಾಮ್. ನಿಮ್ಮ ಹೆಸರು? ಸಂಜೆ. ಅಲ್ಲ ಮೇಡಮ್, ಇವಾಗ ಈ ಆಂಧ್ರಾಗೆಲ್ಲ ನೀರು ಬಿಟ್ಟರು ಯಾವಾಗ ಈ ಸಿದ್ದರಾಮಯ್ಯನ ಸರ್ಕಾರ ಬಂದಾಗ. ಹಾಗೆ ಕೂಡ ಇವಾಗ್ಲೂ ಅದಕ್ಕೆ ನಮ್ಮ RCB ಟೀಮ್ಗೋಸ್ಕರ ಅಥವಾ ಕರ್ನಾಟಕಕ್ಕೋಸ್ಕರ ನಮ್ಮ ಬೆಂಗಳೂರು ಟೀಮ್ಗೋಸ್ಕರ ನೀರು ಬಿಟ್ಟು ಗ್ರೌಂಡ್ ಎಲ್ಲ ರೆಡಿ ಮಾಡಿಕೊಟ್ರೆ ನಮಗೂ ಸ್ವಲ್ಪ ಅಂದರೆ ನಮ್ಮ ಕರ್ನಾಟಕದಲ್ಲೇ ನಮ್ಮ ಮ್ಯಾಚ್ ನಡೀತೈತೆ, ಫಸ್ಟ್ ಮ್ಯಾಚ್ ಅನ್ನೋದು ನಮಗೂ ಸ್ವಲ್ಪ ಖುಷಿ ಇರುತ್ತೆ. ನಡೆಸಿಲ್ಲ ಅಂದರೆ ಸಿದ್ದರಾಮಯ್ಯ ಅವ್ನು ಅದೇನಂತ ಬಂದು ಸೀಟ್ ಮೇಲೆ ಕೂತ್ಕೊಂತಾನೋ ಅವ್ನು ಅವ್ನು ಬಂದಾಗೆಲ್ಲ ಮಳೆ ಎಲ್ಲ ನೋಡ್ರಿ, ಬಿಸಿಲು ನೆತ್ತಿ ಎಲ್ಲ ಇಲ್ಲಿ ನೋಡ್ರಿ, ಕೂದಲೆಲ್ಲ ಹೆಂಗಾಗ್ಬಿಟ್ಟದ ನಮ್ಮದು. ಈ ಪರಿಸ್ಥಿತಿಗೆ ಬಂದು ನಿಂತಿದ್ದೀವಿ. ಅವ್ನು ಸಿದ್ದರಾಮಯ್ಯ ಅದೇನು ಕಾರಣ ಬರ್ತಾನೋ ಅದ್ರ ಬದಲು ಯಾರು ಬೇರೆಯವ್ರು ಬಂದು RCB ಗೊತ್ತಿಲ್ಲ ಮ್ಯಾಚ್ ಏನಾಗುತ್ತೆ ಅಂತ. ನಮ್ಮ ಪ್ರಕಾರ ಬೆಂಗಳೂರಲ್ಲೇ ನಡೆದ್ರೆ ಫಸ್ಟ್ ಮ್ಯಾಚು ನಮ್ಮದೇ ಐತೆ. CSK ಮತ್ತು RCB. ಅಂಕಲ್ ಮಕ್ಳಿಗೆಲ್ಲ ಹೇಳೋದು ಒಂದೇ, ಈ ಸಲ ಕಪ್ ನಮ್ಮದೇ. ಜೈ RCB. ಜೈ RCB. ಜೈ RCB. ಜೈ ಭುವನೇಶ್ವರಿ, ಈ ಸಲ ಕಪ್ ನಮ್ಮದೇ. ಮ್ಯಾಚ್ ನಡಿಲೇಬೇಕು ಈ ಸಲ ಯಾವುದೇ ಕಾರಣಕ್ಕೂ. ಯಾಕೆಂದರೆ CSK ಮತ್ತು RCB ಹೇಳ್ರಿ ಎಂಥ ಮ್ಯಾಚ್ ಗುರು ಅದು. ಅಂಥ ಮ್ಯಾಚು ನಾವು ಮಿಸ್ ಮಾಡ್ಕೊಂಬಾರ್ದು. ಟಿಕೆಟ್ ಪ್ರೈಸ್ ಏನೋ 30,000 ಐತೆ, ಯಾವುದೋ ಗೂಗಲಲ್ಲಿ ನೋಡಿದೆ 30,000 ಐತೆ, ಯಾವುದೋ VIP ಟಿಕೆಟ್ ಅನಿಸುತ್ತೆ. ನೋಡೋಣ, ಆದರೆ ಹೋಗೋಣ. ಜೈ RCB.